ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಟ್ರೈ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಒಂದು ಸ್ಪೆಕ್ಟ್ಯಾಕ್ಯುಲರ್ ಡೇ. ಇವತ್ತು ಮಾರ್ಕೆಟಿಗೆ ಸಮಯ ಕೊಟ್ಟಿದ್ದು ತುಂಬ ಕಡಿಮೆ, ಆದರೆ ಇವತ್ತು ಯಾರಿಗೆ ಪ್ರಾಫಿಟ್ ಆಗಿದೆಯೋ ಇನ್ನೆಲ್ಲರಿಗೂ ಲಾಸ್ ಆಗಿರಲೇಬೇಕು. ಯಾಕೆಂದರೆ ಅಂಥ ವೈಲೆಂಟ್ ಮೂಮೆಂಟ್ ಆಗಿದೆ. ಮಳೆ ನಿಂತು ಹೋದ ಮೇಲೆ ಅಂತ ಟೈಟ್ಲ್ ಕೊಟ್ಟಿದ್ದೀನಿ. ಮನೋಮೂರ್ತಿಯವರು ಕೆಲವು ಸಿನಿಮಾ ಮಾಡಿದ್ರು, ಒಳ್ಳೊಳ್ಳೆ ಹಾಡುಗಳು ಕೊಟ್ಟರು. ಅದರಲ್ಲಿ ಇದು ಒಂದು ಒಳ್ಳೆ ಹಾಡು, ಮಳೆ ನಿಂತು ಹೋದ ಮೇಲೆ, ನನ್ನ ಒನ್ ಆಫ್ ದ ಫೇವ್ರೇಟ್ ಸಾಂಗ್ಸು, ಜಯಂತ್ ಕಾಯ್ಕಿಣಿ ಅವರು ಬರೆದಿರೋ ಲಿರಿಕ್ಸಲ್ಲಿ. ಸೊ ಇವತ್ತು ನೋಡೋದಾದ್ರೆ ಮಳೆ ನಿಂತು ಹೋದ ಮೇಲೆ ಅಂತ ಯಾಕೆ ಹೇಳಿದೆ ಅಂದರೆ, ನೋಡಿ, ಫೆಡ್ ಇವೆಂಟ್ ಆಯಿತು, ಬಜೆಟ್ ಆಯಿತು, ಯಾವ್ಯಾವ ದೊಡ್ಡ ಮಳೆ ಬರ್ಸೋ ಥರದ್ದು ಇವೆಂಟ್ ಇತ್ತು ಅದೆಲ್ಲ ಮುಗಿದು ಹೋದ್ಮೇಲೆ ನಾನೊಂದು ಹನಿ ಮೂಡಿಸ್ತೀನಿ ಅಂತ ಮಾರ್ಕೆಟ್ ಇವತ್ತು 2024 ಆಲ್ ಟೈಮ್ ಹೈ ಲೆವೆಲ್ಲು ಸದ್ಯಕ್ಕೆ ಅಂದರೆ ಆಗಿರೋದು ಒಂದು ತಿಂಗಳು 2024 ಆ ಲೆವೆಲ್ನ ಮೂಡಿದೆ ಅಲ್ವಾ. ಇವತ್ತು ನೋಡೋದಾದರೆ ಸುಮಾರು ಸೆಕ್ಟ್ರಿಂದ ಇವತ್ತು ಪಾಸಿಟಿವ್ ಸೆಂಟಿಮೆಂಟ್ ಬಂದಿದೆ. ಎಲ್ಲ ಬಜೆಟ್ ಎಫೆಕ್ಟ್ ಇದ್ದಂಗೆ ಇದೆ. ನವರತ್ನಗಳು, PSUಗಳು ಮತ್ತೆ ರ್ಯಾಲಿ ಮುಂದುವರಿಸಿದೆ. ಅದೇ ರೀತಿಯಾಗಿ ಎನರ್ಜಿ ಸೆಕ್ಟರ್ ಸ್ಟಾಕ್ಸ್ ಎಲ್ಲ ಮೇಲೋಗಿದೆ. BPCL, ONGC, ಕೋಲ್ ಇಂಡಿಯಾ, PSUಗಳು ರಾರಾಜಿಸ್ತಾ ಇದೆ, ರಿಲಯನ್ಸು ಸೇರಿಸಿದಂಗೆ. IT ಸೆಕ್ಟ್ರ್ ಪಾಸಿಟಿವ್ ಆಗಿ ಬಂತು ಇವತ್ತು, ಅದು ಒಳ್ಳೆ ಮೂಮೆಂಟ್ನ ಕೊಡ್ತು. ಆದರೆ ಬ್ಯಾಂಕ್ ನಿಫ್ಟಿ ಮತ್ತು FMCG ಹೊಡೆತನ ತಿಂತಾ ಇದೆ. ಆ ಕಾರಣದಿಂದಾಗಿ ವೀಕ್ ಆಗಿ ಕಾಣಿಸ್ತಾ ಇದೆ. ಐಶರ್ ಮೋಟರ್ಸಲ್ಲಿ 2.74% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತು ಟಾಪ್ ಲೂಸರ್ ಅದೇ ಆಗಿದೆ ಅಂತ ಅನ್ಸುತ್ತೆ. ಸ್ಟಾಕ್ನ ನೋಡೋಣ. 3800 ಆ ಲೆವೆಲ್ ಅಂತ ಮಾತಾಡಿದ್ವಿ, ಅಲ್ಲಿಂದ ಏನೋ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಬರ್ತಾ ಇದೆ. 3900 ಪ್ಯಾಟರ್ನ್ ಇತ್ತು ಅನ್ಸುತ್ತೆ. ಅದೇ ರೀತಿಯಾಗಿ ಟಾಪ್ ಗೇನರ್ ಅಂತ ಇವತ್ತು ನೋಡೋದಾದ್ರೆ BPCL, 3.5 ವರ್ಷದಲ್ಲಿ ಇಂಥ ಮೂಮೆಂಟ್ ಬಂದಿರಲಿಲ್ಲ BPCL. ಸೊ ಯಾರ್ಯಾರು ಹೋಲ್ಡ್ ಮಾಡಿದ್ರು ನಿಮಗೆಲ್ಲ ಇವತ್ತು ಕನಸಿನ ದಿನ ಅಂತ ಹೇಳ್ಬೋದು. ಬರೀ ಡಿವಿಡೆಂಡ್ ಅಂತ ಇದ್ದಿದ್ದ ಸ್ಟಾಕ್ಗಳೀಗ ಗ್ರೋತನ್ನು ಕೊಡೋಕ್ಕೆ ಶುರು ಮಾಡಿದ್ದಾವೆ. ಸೊ ನೋಡ್ತಾ ಹೋಗೋಣ. ಫಸ್ಟು ನಿಫ್ಟಿ HDFC ಬ್ಯಾಂಕ್ ಅಂತಲೇ ಬರ್ತಾ ಇದೆ, ಅದು ಬರ್ತೀನಿ. ಸೊ ನಿಫ್ಟಿನಲ್ಲಿ ಟ್ರೇಡ್ ನೋಡೋದಾದ್ರೆ ಸಿಂಪಲ್, ಮೊನ್ನೆ ಬಜೆಟ್ ದಿನದಿಂದ ಮುಂಚೆಯಿಂದ ಯಾರ್ಯಾರು ಚಾರ್ಟ್ ಸ್ಟಾಕ್ ನೋಡ್ತಾ ಇದ್ದೀರೋ, ಇನ್ನೊಂದು ಒಬ್ರು ಕೇಳಿದ್ರು, ಸರ್ ಕ್ಲಾಸಸ್ಸು ಟ್ರೈನಿಂಗ್ ಏನಾರು ಇದೆಯಾ ಅಂತ. ಸರ್ ಡಿಸ್ಕ್ಲೇಮರ್ಗಳನ್ನು ಕೊಡ್ತಾನೆ ಇದ್ದೀನಿ. ನಮ್ಮ ಚಾನಲ್ ವತಿಯಿಂದ ಯಾವುದೇ ರೀತಿಯಾದಂಥ ಕೋರ್ಸು, ವೆಬಿನಾರು, ಸೆಮಿನಾರು, ಪೇಯ್ಡ್ ಚಾನಲ್ಲು, ಪೇಯ್ಡ್ ಟೆಲಿಗ್ರಾಮ್ ಗ್ರೂಪು, ವಾಟ್ಸಪ್ ಗ್ರೂಪು ಯಾವುದೂ ಇರೋದಿಲ್ಲ. ಚಾರ್ಟ್ ಸ್ಟಾಕೆ ನಮ್ಮದು ಡೈಲಿ ಇದು. ಅದು ಬಿಟ್ಟರೆ ಪ್ಲೇಲಿಸ್ಟ್ಗಳನ್ನು ಮಾಡ್ಕೊಡ್ತೀನಿ. ನಮ್ಮ ಚಾನಲ್ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂದರೆ ಖಂಡಿತ ಮುಂಬರುವ ದಿನಗಳಲ್ಲಿ ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡ್ತಾಯಿರಿ. ಪ್ಲೇಲಿಸ್ಟ್ ಮೂಲಕ ಬೇರೆ ಮಾಹಿತಿನ ತರೋಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀನಿ. ಸೊ ಇಲ್ಲಿ ಏನು ಮಾತಾಡ್ಕೊಂಡಿದ್ವಿ, ಇದು ಒಂದು ರೆಸಿಸ್ಟೆನ್ಸ್ ಥರ ಇದೆ. ಈ ರೆಸಿಸ್ಟೆನ್ಸ್ ಮೇಲ್ಗಡೆ ಹೋದರೆ ಈ ಗ್ಯಾಪ್ ಫಿಲ್ ಆಗುತ್ತೆ. ಗ್ಯಾಪ್ ಫಿಲ್ ಆದರೆ ಅಷ್ಟೇ ಜೋರಾಗಿ ವಾಪಸ್ಸು ಕೂಡ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಇವತ್ತೇನು ಮಾಡ್ತು ಮಾರ್ಕೆಟು, ಆಲ್ಮೋಸ್ಟ್ ಆಲ್ ಟೈಮ್ ಹೈ ಅಲ್ವಾ, 22,100 ಚಿಲ್ಲರೆ ಅಲ್ಲಿಗೆ ಹೋಗಿ ಅಲ್ಲಿಂದ ರಿಜೆಕ್ಷನ್ ಬರ್ತಾ ಹೋಯಿತು. ಸೊ ಇವತ್ತು ಯಾರಾದರೂ ಆಪ್ಷನ್ ಸೆಲ್ಲಿಂಗ್ ಪೊಸಿಷನ್ ಇಟ್ಕೊಂಡಿದ್ದಿದ್ರೆ ನೋಡಿ, ಇವತ್ತೊಂದು ಆಲ್ ಟೈಮ್ ಹೈ ಮಾಡಿದೆ. ಇವತ್ತು 21,126 ರೂಪಾಯಿ 80 ಪೈಸೆ. ಸೊ ಈ ಹೈನ ಅಷ್ಟು ಸುಲಭವಾಗಿ ಮುರಿಯಲ್ಲ ಅಂದ್ಕೊಂಡಿದ್ವಿ, ಆದರೆ ಇವತ್ತು ಆಲ್ ಟೈಮ್ ಹೈ ಮಾಡಿ ಅಲ್ಲಿಂದ ಶಾರ್ಪ್ ಆಗಿ ರಿಜೆಕ್ಷನ್ ಬಂದಿದೆ. ಇದು ಒಂದು ಏನು ತೋರಿಸ್ತಾ ಇದೆ, ಸ್ಟ್ರಾಂಗ್ ಆಗಿ ಒಂದು ರೆಸಿಸ್ಟೆನ್ಸ್ ಇದೆ ಅನ್ನೋದನ್ನ ಇಲ್ಲಿ ಸಾರಿ ತೋರಿಸ್ತಾ ಇದೆ. ಸದ್ಯಕ್ಕಂತೂ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗೋದಿಲ್ಲ ಅನ್ನೋದು ಇದರಿಂದ ಇಂಡಿಕೇಟ್ ಆಗ್ತಾ ಇದೆ. ಶಾರ್ಟ್ ಟರ್ಮಲ್ಲಿ 2 ಸಲ ಟಾಪ್ ಮಾಡೋಕ್ಕೆ ಬರ್ತಾ ಇದೆ ಅಂತಂದರೆ, ಒಂದು ಪ್ಯಾಟರ್ನ್ ಕೂಡ ಆಗಿರ್ಬೋದು. ಪ್ಯಾಟರ್ನ್ ಆದರೆ ಮತ್ತೆ ನಾವು ಶಾರ್ಪ್ ರಿಜೆಕ್ಷನ್ ಬರ್ತೀವಿ. ಅಷ್ಟೊಂದು ದೊಡ್ಡ ಮೂಮೆಂಟ್ ಆಗಿರೋದು ಹೌದಾ ಅಂದರೆ ನೋಡಿ, ಇಲ್ಲಿ ಹಗ್ಗ ಜಗ್ಗಾಟ, ಪ್ರತಿದಿನ ಪೇಂಟ್ ಬೆಳೆಯೋದು ಕಾಣಿಸ್ತಾ ಇದೆ ನಿಮಗೆ. ಒಂದಿನ ಹಸಿರಾಗುತ್ತೆ, ಒಂದಿನ ಕೆಂಪಾಗುತ್ತೆ, ಒಂದಿನ ಹಸಿರು ಕೆಂಪು, ಇದೇ ಪ್ಯಾಟರ್ನ್ ಬರ್ತಾ ಇದೆ. ಕಂಟಿನ್ಯೂಷನ್ ಬರ್ತಾ ಇಲ್ಲ. ಅಂದರೆ ಒಂದಿನ ಬಯರ್ಸ್ ಚೆನ್ನಾಗಿ ಹೋಗಿರ್ತಾರೆ, ಮತ್ತೆ ಸೆಲ್ಲರ್ಸ್ ಬರ್ತಾರೆ, ಬಯರ್ಸ್ ಹೋಗ್ತಾರೆ, ಸೆಲ್ಲರ್ಸ್ ಬರ್ತಾರೆ, ಬಯರ್ಸ್ ಸೆಲ್ಲರ್ಸ್, ಮತ್ತೆ ಬಯರ್ಸ್, ಈಗ ವಾಪಸ್ ಸೆಲ್ಲರ್ಸ್ ಬಂದಿದ್ದಾರೆ. ನಾಳೆ ಏನಾದ್ರು ಕಂಟಿನ್ಯೂಷನ್ ಬರ್ತಾ ಹೋಯಿತು ಅಂದರೆ ಸೋಮವಾರ ನೋಡ್ತಾ ಹೋಗೋಣ ಯಾವ ರೀತಿ ಮತ್ತೆ ಈ ಟ್ರೆಂಡ್ ಲೈನ್ ಹತ್ರ ಬರ್ತೀವೋ. ಅದೇ ಕತೆ. ಈ ಮೇಲ್ಗಡೆ 22,000, ಕೆಳಗಡೆ 21,500, ಆ ಝೋನ್ ಒಳಗಡೆನೇ ಇನ್ನೂ ಕಚ್ಕೊಂಡಿದ್ದೀವಿ. ಎಷ್ಟು ದಿನ ಅಂತ ಗೊತ್ತಿಲ್ಲ. ಅಲ್ಲಿ ತನಕ ಪೊಸಿಷನ್ನ ಕಮ್ಮಿನೇ ಇಟ್ಕೋಬೇಕು. ಬಟ್ ಇವತ್ತು ಆಪ್ಷನ್ ಬೈಯಿಂಗಿಗೆ ಒಳ್ಳೆ ಟ್ರೇಡು. ಯಾವಾಗ ಸಿಂಪಲ್ ಅನಾಲಜಿ ನಾವು ಯಾವಾಗ ಮಾತಾಡ್ತಿರ್ತೀವಿ, ಯಾವ್ದು ರೆಸಿಸ್ಟೆನ್ಸ್ ಆಗಿರುತ್ತೋ ಅದೇ ಸಪೋರ್ಟ್ ಆಗುತ್ತೆ ಅದ್ರ ಮೇಲೆಗಡೆ ಓಪನ್ ಆದರೆ. ಸೊ ಇಲ್ಲಿ ಓಪನ್ ಆದರೆ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಖಂಡಿತವಾಗ್ಲೂ ಟ್ರೇಡ್ ಮಾಡ್ಬೋದು. ಎಲ್ಲಿ ತನಕ ಟ್ರೇಡ್ ಮಾಡ್ಬೋದಾಗಿತ್ತು, ಈ ಬಸ್ ಸ್ಟ್ಯಾಂಡ್ ಲೆವೆಲ್ ತನಕ 22,200 ಪಾಯಿಂಟ್ಗಳು ಕ್ಯಾಪ್ಚರ್ ಮಾಡಿದ್ದಾರೆ. ಬೇಕಾದಷ್ಟು ಇಲ್ಲಿ ಬಂದಾಗ ಕಾಶಿಯಸ್ ಆಗಿರ್ಬೇಕು ನೀವು, ಇಲ್ಲಾಂದ್ರೆ ಒಂದೇ ಕ್ಯಾಂಡಲ್ ಡಮ್ ಅಂತ ಬೀಳಿಸಿದ್ದಾರೆ. ಸೊ ವಾಪಸ್ ಇಲ್ಲಿ ಬಂತು, ಇಲ್ಲಿ ಸಪೋರ್ಟ್ ತಂತು. ಮತ್ತೆ ನೋಡಿ, ಒಂದು ಮೇಲ್ಗಡೆ ಕೆಳಗಡೆ ಓಡಿ ತಣ್ಣಗೆ ನಿಂತಿದೆ. ಸೊ ಈ ವಾರ ಆಲ್ರೆಡಿ ಸುಮಾರು ಮೂವ್ಮೆಂಟ್ ಆಗೋಗಿದೆ. ಸೋಮವಾರ ಇದೇ ಝೋನಲ್ಲಿ ಇದ್ದರೆ ಉಳ್ಕೊಳ್ಳಿ, ಇಲ್ಲ ಅಂತಂದರೆ ಕೆಳಗಡೆ ಬರ್ತಾ ಇದೆ ಅಂತಂದರೆ ಈಗ 21,800 ಮಾರ್ಕೆಟಿಗೆ ಸಪೋರ್ಟ್ ಆಗಬೇಕು. ಸೊ 21,800ರಿಂದ 21,950 ಈ ಝೋನಲ್ಲಿ ಒಂದು 2 ದಿನ ಉಳ್ಕೊಳ್ಳೋ ಸಾಧ್ಯತೆ ಇದೆ ಮಾರ್ಕೆಟು, ಇಷ್ಟೊಂದು ವೈಲೆಂಟ್ ಮೂವ್ಮೆಂಟ್ ಆಗಿರೋದ್ರಿಂದ. ಇಲ್ಲ ಅಂದರೆ ಕೊಟ್ಟು ಮೇಲ್ಗಡೆ ಹೋದರೆ ಮತ್ತೊಂದು ಆಲ್ ಟೈಮ್ ಹೈಗೆ ಹೋಗುತ್ತೆ. ಆ ಸಾಧ್ಯತೆ ಕಮ್ಮಿ ಅಂತ ನನಗೆ ಅನಿಸ್ತಾ ಇದೆ. ಸೊ ನೋಡಿ, ಇಲ್ಲೊಂದು ಕನ್ಸಾಲಿಡೇಟ್ ಆಗಿ ಮತ್ತೆ ಒಂದು ವಾಪಸ್ಸು ಈ ಝೋನ್ ಒಳಗಡೆ ಬರ್ತೀವೇನೋ ಅಂತ ಅನಿಸ್ತಾರೆ. ಇಲ್ಲಿಂದ ನೋಡಿ ಕರೆಕ್ಷನ್ ಬಂದಿದ್ದರೆ ಸೊ ಬೆಸ್ಟ್ ಮೂವ್ಮೆಂಟ್ ಆಗಿರ್ತಿತ್ತು. ಬಟ್ ಬಜೆಟ್ ಮೂವ್ಮೆಂಟು ಬಂದಿದ್ದರಿಂದ ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ ಮಾರ್ಕೆಟು. ಮತ್ತೆ ಇವಾಗ ಟ್ರ್ಯಾಪ್ ಝೋನ್ ಒಳಗಡೆ ಬಂದಿದೆ. ಸೊ ಎಲ್ಲಿ ತನಕ ಈ ರೇಂಜನ್ನು ಬಿಟ್ಟು ಮೇಲ್ಗಡೆ ಹೋಗಲ್ಲ ಅಥವಾ ಕೆಳಗಡೆ ಬರಲ್ಲ, ಈ ಟ್ರೆಂಡ್ ಲೈನ್ ಮುರಿದು ಅಲ್ಲಿ ತನಕ ನಾವು ಹುಷಾರಾಗಿ ಟ್ರೇಡ್ ಮಾಡಬೇಕು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ವೀಕ್ ರೇಂಜಿಗೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಅನದರ್ ರೀಸನ್ನು ಯಾಕೆ ನಿಫ್ಟಿನಲ್ಲಿ ಹುಷಾರಾಗಿರಬೇಕು ಅಂದರೆ ಇದೇ ಕಾರಣಕ್ಕೆ. ಇಲ್ಲಿ ನೋಡೋದಾದರೆ ಈ ಟ್ರೆಂಡ್ ಲೈನ್ ಏನೈತಿ, ಟ್ರೆಂಡ್ ಲೈನ್ ಮುರಿತಕ್ಕ ಏನೋ ತಲೆ ಕೆಡಿಸ್ಕೊಂಡು ಬೇಡ ಅನ್ಕೊಂಡಿದ್ದೆ. ಕ್ಲೀನಾಗಿ ಡ್ರಾ ಮಾಡಿದ್ರು ನಿಮಗೆ ಈ ವರ್ಟೆಕ್ಸ್ ಹತ್ರ ಬರ್ತಾ ಇದೆ. ವರ್ಟೆಕ್ಸ್ ಹತ್ರ ಬಂದು ನಿಲ್ಬೋದು ಅಥವಾ ಬ್ರೇಕ್ ಡೌನ್ ನೋಡೋಣ ಅಂದಿದ್ವಿ. ಇವತ್ತು ಬ್ರೇಕ್ ಡೌನ್ ಆಗಿರೋ ಥರ ಕಾಣಿಸಿದೆ. 46,000ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದ್ದೀವಿ. ಸೊ ವಿಚ್ ಇಸ್ ನೆಗೆಟಿವ್ ಫಾರ್ ದ ಮಾರ್ಕೆಟ್. ನೋಡಿ, ಟ್ರೆಂಡ್ ಲೈನ್ಗಳು ದಯವಿಟ್ಟು ಚಾರ್ಟ್ ಸ್ಟಾಕ್ ನೋಡ್ಕೊಂಡ್ಬಿಡ್ತಿರೋರು ಒಂದ್ಸಲ ಕಮೆಂಟ್ ಮಾಡಿ. ಎಷ್ಟು ಕ್ಲೀನಾಗಿ 46,793 ಹೋಗುತ್ತೆ, ಅಲ್ಲಿಂದ ರೆಸಿಸ್ಟೆನ್ಸ್ ಆಗುತ್ತೆ, ಕೆಳಗಡೆ ಬರುತ್ತೆ. ಆಡಿಸ್ತಾ ಇದೀವಿ ನಾವು ಮಾರ್ಕೆಟು ಅನ್ನೋ ಥರ ಅನಿಸುತ್ತೆ. ಅದು ಅಷ್ಟೊಂದು ಕಾನ್ಫಿಡೆನ್ಸ್ ಬೇಡ. ಇದು ಯಾವುದು ನಾನು ಹಾಕೊಂಡ್ರೆ ಲೆವೆಲ್ ಅಲ್ಲ, ಮಾರ್ಕೆಟ್ ಹೇಳಿರೋಂಥ ಲೆವೆಲ್ಲು ಹಿಸ್ಟಾರಿಕಲಿ ಅದನ್ನು ನಾನು
ನೋಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಬೆಸ್ಟ್ ಇದೇ ಇಂಡಿಕೇಟರ್ ನನ್ನ ಪ್ರಕಾರ. ಬಟ್ ಇಂಡಿಕೇಟರ್ ಯೂಸ್ ಮಾಡ್ತಿದ್ರೆ ತಪ್ಪಿಲ್ಲ, ಯೂಸ್ ಮಾಡಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನೋಡ್ತಾ ಹೋಗಿ. ಸೊ ಈಗ ಇಲ್ಲೇನಾಗಿತ್ತು, ಈ ಝೋನ್ಗೆ ವಾಪಸ್ ಬಂತು, ಈ ರೆಸಿಸ್ಟೆನ್ಸ್ ಅಂತ ಮಾತಾಡಿದ್ವಿ, ಅದಕ್ಕೊಂದು ಚಮಕ್ ಕೊಟ್ಟು ಇವತ್ತು ವಾಪಸ್ ಕೆಳಗಡೆ ಬಂದಿದೆ. ಸೊ ಇದೀಗ 46,000 ಅನ್ನೋದು ರೆಸಿಸ್ಟೆನ್ಸ್ ಝೋನ್ ಆಗ್ತಾ ಹೋಗುತ್ತೆ. ಕೆಳಗಡೆ ಬರ್ತಾ ಹೋದರೆ 46,658, 45,300, ಇದೇ ರೀತಿ ಕೆಳಗಡೆ ಬಂದರೆ 44,400 ಈ ಟ್ರೆಂಡ್ ಲೈನ್ ಇದೆ. ಹಿಂದೆ ಬಂದು ಸಪೋರ್ಟ್ ತೊಗೊಂಡಿಲ್ಲ ಅಲ್ಲಿ, ಅದಕ್ಕಿಂತ ಮುಂಚೆನೇ ಬಂದಿತ್ತು. ನೋಡೋಣ ಈ ಸಲ ಅಲ್ಲಿಗೆ ಬರ್ತೀವಾ ಏನು ಅಂತ. ಸದ್ಯಕ್ಕೆ ಈ ಝೋನ್ ಒಳಗಡೆ ಇರೋ ತನಕ ಹಗ್ಗ ಜಗ್ಗಾಟಗಳಾಗ್ತಾ ಇದೆ, ಹುಷಾರಾಗಿರಿ. ಬಟ್ ಒಳ್ಳೆ ಟ್ರೆಂಡಿಂಗ್ ಡೇಗಳು ಬರೋಕ್ಕೆ ಸಾಧ್ಯತೆ ಇರುತ್ತೆ. ಆಪ್ಷನ್ ಸೆಲ್ಲಿಂಗ್ ಮಾಡೋರು ನೆಕ್ಸ್ಟ್ ವೀಕು ದಯವಿಟ್ಟು ಹುಷಾರಾಗಿರಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ವೊಲಟೈಲ್ ಮೂವ್ಮೆಂಟು ತುಂಬ ಇದೆ. ವಿಕ್ಸು ನಾನು ಚೆಕ್ ಮಾಡಿಲ್ಲ ಎಷ್ಟಾಗಿದೆ ಅಂತ, ನೋಡೋರು ಹೇಳಿ ವಿಕ್ಸು ಜಾಸ್ತಿ ಆಗಿರಬೇಕು ನನ್ನ ಪ್ರಕಾರ. ವಿಕ್ಸು 14 ಇದೆ, ಓಕೆ. ಬಟ್ ವಿಕ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇದೆ ಮುಂದಿನ ವಾರ. ವಿಕ್ಸ್ ಕಮ್ಮಿ ಆಗ್ತಿದೆ ಅಂದರೆ ಏನರ್ಥ ಅಂದರೆ ಓಕೆ ಮಾರ್ಕೆಟ್ ಮೇಲ್ಗಡೆನೇ ಹೋಗ್ಬೋದು. ಮತ್ತೆ 12-13 ಬಂತು ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು. ಇಲ್ಲ ಅಂತಂದರೆ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಬರೋಕ್ಕೆ ಸಾಧ್ಯತೆ ಇದೆ. ಇವತ್ತು ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗು ವೀಕ್ ಆಗಿ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಎಲ್ಲಿ ತನಕ ಸ್ಟ್ರಾಂಗ್ ಇರುತ್ತೋ ಅಲ್ಲಿ ತನಕ ನಾವು ಸ್ಟ್ರಾಂಗು, ಇಲ್ಲ ಅಂದರೆ ಬ್ಯಾಂಕ್ ನಿಫ್ಟಿ ಹೆಂಗೆ ಹೋಗುತ್ತೋ ಹಾಗೆ ಹಿಂದಕ್ಕೆ ಹೋಗಬೇಕಾಗುತ್ತೆ. ಸೊ ಸೋಮವಾರ ಯಾವುದು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ. ಸೊ ಮಿಡ್ ಕ್ಯಾಪ್ ಸೆಲೆಕ್ಟ್ 100 ಅದು ಯಾವಾಗಲೂ ಹುಡುಕೋದೇ ಕಷ್ಟ. ಅದನ್ನ ಒಂದು ನಿಮಿಷ ಇಲ್ಲಿಗೆ ಹೋಗ್ಬಿಡ್ತೀನಿ. ನಿಫ್ಟಿ ಮಿಡ್ ಕ್ಯಾಪ್, ಓಕೆ. ಇಲ್ಲಿ ನೀವು ನೋಡೋದ್ರೆ ಮಿಡ್ ಕ್ಯಾಪು ಇವತ್ತು ತುಂಬ ತಣ್ಣಗಿತ್ತು. ಈ ಕೆಳಗಡೆ ಒಂದು ಝೋನ್ ಇದೆ, ಈ ಝೋನ್ ಫಿಲ್ ಆಗುವಂಥ ಸಾಧ್ಯತೆ ಇದೆ. 10,460, ಈ 10,450 ಈ ಝೋನಿಗೆ ಬರ್ಬೋದು. ಕೆಳಗಡೆ ಬರ್ತಾ ಹೋಯ್ತು ಅಂದರೆ ಇದೆ ಓಪನ್ ಆಗಿ ಇಲ್ಲಿ ಬಂತು ಅಂದರೆ ನೋಡಿ ಲೋಯರ್ ಹೈ ಲೋವರ್ ಲೋ ಪ್ಯಾಟರ್ನ್ ಆಗುತ್ತೆ. ಕ್ಲೀನಾಗಿ ಈ ಝೋನ್ ಬರುತ್ತೆ. ಆಪ್ಷನ್ ಬೈಯಿಂಗ್ ಮಾಡೋರು ಟಾರ್ಗೆಟ್ ಮಾಡ್ಬೋದು. ಆಪ್ಷನ್ ಸೆಲ್ ಮಾಡೋರು 10,600 ಅಥವಾ ಅದಕ್ಕಿಂತ ಕೆಳಗಡೆ ಪೊಸಿಷನ್ನ ನೀವು ಪುಟ್ ಲೆಗ್ ಇಟ್ಕೊಂಡ್ರೆ ಅಲ್ಲಿಂದ ಪುಷ್ ತಗೊಳ್ಳಿ. ಇಲ್ಲ ಅಂದರೆ ಒಂದು ವೈಲೆಂಟ್ ಮೂವ್ಮೆಂಟ್ ಬರೋಕ್ಕೆ ಸಾಧ್ಯತೆ ಇದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸೋಮವಾರ. ನಾನು ಆಪ್ಷನ್ ಚೈನ್ನ ಚೆಕ್ ಮಾಡಿಲ್ಲ, ಬೇಕಾದ್ರೆ ನೋಡ್ಕೊಂಬರೋಣ ಆಪ್ಷನ್ ಚೈನ್ ಒಂದ್ಸಲ. ಓಕೆ, ಆಪ್ಷನ್ ಚೈನಲ್ಲಿ ನೋಡೋದಾದರೆ 15 ಮಿನಿಟ್ಸ್ ಹಾಕೊಂಡ್ಬಿಡ್ತೀನಿ. ಮಿಡ್ ಕ್ಯಾಪ್ ನಿಫ್ಟಿ 10,700 ಸಪೋರ್ಟ್ ಕಾಣಿಸ್ತಾ ಇದೆ, 10,800 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಬಟ್ ಏನಾದರೂ ಇವತ್ತು ನಾವು ಅಂದ್ಕೊಂಡಿದ್ದು ಪ್ಯಾಟರ್ನ್ ಸರಿ ಹೋಗಬೇಕು ಅಂತಂದರೆ ಇಲ್ಲಿ ಇದು ಕೆಳಗಡೆ ಓಪನ್ ಆಯಿತು ಅಂತಂದರೆ, ಅಥವಾ ನಿಮ್ಗೆ ಇಲ್ಲೇ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ ಅಂದರೆ ಒಂದು ಲೋಯರ್ ಹೈ ಲೋವರ್ ಲೋ ಪ್ಯಾಟರ್ನ್ ಮಾಡೋದು ಬರ್ತಾ ಇದೆ ಅಂತ ಅನ್ಕೋಬೋದು. ನೀವು ಇಲ್ಲಿಂದ ಕ್ಲೀನಾಗಿ ಒಂದು ಟ್ರೆಂಡ್ ಲೈನ್ ಹೇಳ್ಕೋಬೋದು. ಸೊ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪನ್ನು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. 10,450, 10,650, 10,600 ಲೆವೆಲ್ಗಳು ಬಂದು ಟೆಸ್ಟ್ ಆಗೋ ಸಾಧ್ಯತೆ ಇದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಗ್ಯಾಪ್ ನಾಳೆನೇ ಫಿಲ್ ಆಗಬೇಕು ಅಂತಿಲ್ಲ, ಅಂದರೆ ಸೋಮವಾರನೇ ಫಿಲ್ ಆಗಬೇಕು ಅಂತಿಲ್ಲ, ಬಟ್ ಫಿಲ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲ ಅಂದರೆ ಇಲ್ಲಿ ಓಪನ್ ಆಗಿ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋದರೆ ಮಾತ್ರ ನೀವು ಮತ್ತೆ ಈ ಸಣ್ಣ ಟಾರ್ಗೆಟ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಮೇಲ್ಗಡೆ ಟ್ರೇಡ್ ಮಾಡಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ, ಯಾಕೆಂದರೆ ಇಂಪಾರ್ಟೆಂಟ್ ಸಪೋರ್ಟಿಂದನೂ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸ್ವಲ್ಪ ನನಗೆ ಯಾಕೋ ಈ ಗ್ಯಾಪ್ ಫಿಲ್ ಆಗ್ಬೋದು ಸೋಮವಾರ ಅಂತ ಅನಿಸ್ತಾ ಇದೆ. ನೋಡೋಣ, ವ್ಯೂ ಇಟ್ಕೊಂಡಿರೋದು ಬೇಡ, ಎಲ್ಲಿ ಓಪನ್ ಆಗುತ್ತೆ ಮಾರ್ಕೆಟ್ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾ ಹೋಗೋಣಂತೆ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ NBCC ಇಂಡಿಯಾ ಲಿಮಿಟೆಡ್. NBCC ಇಂಡಿಯಾ ಲಿಮಿಟೆಡ್ ಈ ಕನ್ಸ್ಟ್ರಕ್ಷನ್ನು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಥೀಮಲ್ಲಿ ಬರ್ತಾರೆ, ರಿಯಲ್ ಎಸ್ಟೇಟ್ ಥೀಮಲ್ಲಿ ಬರ್ತಾರೆ. ನೀವು ನೋಡೋದಾದರೆ 2017 ಆದಂಥ ಹೈನ ಈಗ ಮಾಡಿ ಮಾರ್ಕೆಟ್ ಹೋಗಿದೆ. ನೋಡಿ ಮಾರ್ಕೆಟಲ್ಲಿ ಬಜೆಟು ಹೌಸಿಂಗಿಗೆ ಇದು ಹೇಳ್ತಾ ಇದ್ದಾರೆ, ಮನೆ ನಿರ್ಮಾಣ ಅದೆಲ್ಲ ಅನಿಸ್ತಿರ್ಬೋದು. ಬಟ್ ನೋಡಿ ಇಲ್ಲಿ ಎಷ್ಟು ಯಾವಾಗಿಂದ ಒಳ ಸುದ್ದಿ ಯಾವಾಗ ಗೊತ್ತಾಗಿರುತ್ತೆ ನೋಡಿ. 40 ರೂಪಾಯಿ ಇದ್ದವ್ರು ಆಲ್ರೆಡಿ 160 ರೂಪಾಯಿ ಬಂದು ಕೂತಿದ್ದಾರೆ. ಈಗ ನೀವು ನ್ಯೂಸ್ ಬಂತು ಇನ್ಫ್ರಾಸ್ಟ್ರಕ್ಚರಿಗೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ, ಬಜೆಟಿಂದ ಯಾವ ಸ್ಟಾಕ್ಸ್ನ ತಗೋಣ ಅಂತ ಈಗ ನೀವು ಆ್ಯಡ್ ಮಾಡ್ಕೊಳಕ್ಕೆ ಬಂದರೆ ಏನಾಗ್ತೀವಿ, ಟ್ರ್ಯಾಪ್ ಆಗ್ತೀವಿ. ಇಲ್ಲಿ ಆಲ್ರೆಡಿ ಪಂಪ್ ಆಗೋಗಿದೆ, ಡಂಪ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಬೇಡ. ಇದರ ಸ್ಟಾಕ್ಸ್ಗಳಿದೆ ಸುಮಾರು, ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಅಂದರೆ L&T ಒಂದೇ ಅಲ್ಲ, ಸುಮಾರು ಸ್ಟಾಕ್ಸ್ಗಳಿದೆ. ಅದಕ್ಕೆ ಸಿಮೆಂಟ್ ಸೆಕ್ಟರ್ ಆಗಿರ್ಬೋದು, ಅಥವಾ ನಮಗೆ ಈ ಮೆಟಲ್ ಸೆಕ್ಟರಲ್ಲಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರಿಗೆ ಅದು ಬೇಕಾಗುತ್ತಲ್ವ. ಜೊತೆಗೆ ನಿಮಗೆ ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿರುವಂಥದ್ದು ಇದೆಲ್ಲ ಇದೆ. ಬಟ್ ವಾಲ್ಯೂಮ್ ಬ್ರೇಕ್ಔಟ್ ಅನ್ನೋದು ವೆರಿ ಇಂಪಾರ್ಟೆಂಟ್, ಅದನ್ನ ನೋಡಿ ಫಾಲೋ ಮಾಡಬೇಕು. ಇದ್ರ ಬಗ್ಗೆ ನಾನು ಮುಂಬರುವ ದಿನಗಳಲ್ಲಿ ಸ್ವಲ್ಪ ಬೇಗ ಕ್ಯಾಪ್ಚರ್ ಮಾಡ್ತಾರೆ. ಇವಾಗ ಎಲ್ಲರಿಗೂ ಗೊತ್ತಾಗಿದೆ ವಾಲ್ಯೂಮ್ ಬ್ರೇಕ್ಔಟ್ ಅಂದರೆ ಏನು ಅಂತ, ಅಟ್ಲೀಸ್ಟ್ ನಮ್ಮ ಚಾನಲ್ ವೀಕ್ಷಕರಿಗೆ. ಸೊ ಮುಂದಿನ ದಿನಗಳಲ್ಲಿ ವಾಲ್ಯೂಮ್ ಬ್ರೇಕ್ಔಟಿಗೆ ಅಂತಲೇ ಒಂದು ವಾರಕ್ಕೊಂದು ಅಥವಾ ತಿಂಗಳಿಗೊಂದು ವೀಡಿಯೋ ಅದಕ್ಕೆ ಅಂತಲೇ ಒಂದು ಪ್ರಯತ್ನ ಪಡ್ತೀನಿ. ಯಾವುದು ಫ್ರೆಶ್ ಬ್ರೇಕ್ಔಟ್ ಆಗ್ತಾ ಇದೆಯೋ ಅದನ್ನು ಗುರುತಿಸಿ ತೊಗೊಳ್ಳೋಂಥ ಪ್ರಯತ್ನ ಮಾಡೋಣಂತೆ. ಸೊ ಫಂಡಮೆಂಟಲ್ಸ್ ಎಲ್ಲ ಇದನ್ನು ನೋಡೋಕ್ಕಾಗೋದಿಲ್ಲ. ಅಂದರೆ NBCC ಒಳ್ಳೆ ಕಂಪ್ನಿನೇ, ಒಳ್ಳೆ ಚೆನ್ನಾಗಿ ಫಂಡಮೆಂಟಲ್ಸ್ ಇದೆ. ಬಟ್ ಬುಕ್ ವ್ಯಾಲ್ಯೂ ತುಂಬ ಜಾಸ್ತಿ ಆಗಿದೆ ಇವಾಗ. ಈಗಂತೂ ನಾಟ್ ರೆಕಮೆಂಡೆಡ್, ಬಟ್ ಜಸ್ಟ್ ತೋರಿಸಿದೆ ಅನದರ್ ಎಕ್ಸಾಂಪಲ್. ವಾಲ್ಯೂಮು ಜೊತೆಗೆ ಪ್ರೈಸ್ ಮೂವ್ಮೆಂಟ್ ಆದರೆ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಗೆ SJVN ಎನರ್ಜಿ ಸೆಕ್ಟ್ರಲ್ಲಿ ಬರುವಂಥ ಸ್ಟಾಕು. ಇದರಲ್ಲೂ ನೋಡಿ ಸೇಮ್ ಮಂತ್ಲಿ ಬೇಸಿಸಲ್ಲಿ ನೋಡಿದ್ರೆ ಇಲ್ಲಿಂದನೇ ಅಕ್ಯುಮುಲೇಷನ್ ನೋಡಿ, ಎಷ್ಟು ವಾಲ್ಯೂಮ್ ಕಮ್ಮಿ ಇತ್ತು, ಇಲ್ಲೆಲ್ಲೋ ಇದ್ದಿದ್ದು ವಾಲ್ಯೂಮು ಇಲ್ಲಿಂದ ಇಷ್ಟು ಜೋರಾಗಿ ವಾಲ್ಯೂಮ್ ಆಗಕ್ಕೆ ಶುರುವಾಗಿದೆ. ಪ್ರೈಸು ಮೇಲ್ಗಡೆ ಹೋಗ್ತೀನಿ ಅಂದರೆ ಏನರ್ಥ, ಯಾರೋ ಎಂಟ್ರಿ ಕೊಟ್ಟಿದ್ದಾರೆ ಅಂತ, FIO DIO ಎಂಟ್ರಿ ಕೊಟ್ಟಿರ್ತಾರೆ ಅಂತ. ಸೇಮ್ ಇಲ್ಲಿ 40 ರೂಪಾಯಿ ಇದ್ದಿದ್ದು 140 ರೂಪಾಯಿ ತೊಗೊಂಡೋಗಿದ್ದಾರೆ. ಈಗ ಎಂಟ್ರಿ ಆಗಬೇಕಾ, ನೋಡಿ ಏನು ಮಾಡ್ತೀರಾ ಅಂತ. ಅದೇ ರೀತಿಯಾಗಿ BPCL ಅಲ್ಲಿ ಒಂದು ಬ್ರೇಕ್ಔಟ್ ಇತ್ತು, ಅಂದರೆ ಒಂದು ಟ್ರೆಂಡ್ ಲೈನ್ ಇತ್ತು. ಆ ಟ್ರೆಂಡ್ ಲೈನಲ್ಲೇ ಸಪೋರ್ಟ್ ರೆಸಿಸ್ಟೆನ್ಸ್ ಥರ ಆಗ್ತಾ ಇತ್ತು. ಇದರಿಂದ ಮೇಲ್ಗಡೆ ಹೋದರೆ ಐ ಥಿಂಕ್ ರೀಸೆಂಟಾಗಿ ಮಾತಾಡಿದ್ವಿ ಅನ್ಸುತ್ತೆ 480 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಅಂತ. ಅದನ್ನು ಬಿಟ್ಟು ಇವಾಗ ಆಲ್ ಟೈಮ್ ಹೈಗೆ ಬಂದಿದೆ BPCL. ಆಫ್ಟರ್ 3.5 years ಈ ಒಂದು ಇಷ್ಟೊಂದು ದೊಡ್ಡ ರ್ಯಾಲಿ ಒಂದೇ ದಿನದಲ್ಲಿ ಬಂದಿರುತ್ತೆ. ಇಲ್ಲಿ ಯಾವುದೋ ಒಂದು ಕ್ಯಾಂಡಲ್ ಬಂದಿತ್ತು, ಇಲ್ಲಿ ಯಾವುದೋ ಅದು ಬಿಟ್ಟರೆ ಇವತ್ತು 3 ವರ್ಷ ಆದಮೇಲೆ ಬಂದಿರುವಂಥ ಸಿಂಗಲ್ ಡೇ ಮೂವ್ಮೆಂಟ್.
ಅಂದರೆ ಇವತ್ತೇ. ಸೊ BPCL ಆಲ್ ಟೈಮ್ ಹೇಗೆ ಬಂದಿದೆ ಆಫ್ಟರ್ ಮಲ್ಟಿಪಲ್ ಇಯರ್ಸ್ ಬಂದಿರೋದ್ರಿಂದ ನನ್ನ ಪ್ರಕಾರ ಈ ಮೊಮೆಂಟ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ NTPCನೂ ಕೂಡ PSU ಸ್ಟಾಕ್ ಅಲ್ವಾ. NTPCನಲ್ಲಿ ನಾನು ಇನ್ವೆಸ್ಟರ್ ಆಗಿದ್ದೆ, ಇವಾಗ ಇಲ್ಲ ಅನ್ಸುತ್ತೆ. ಅಗೇನ್ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟರ್ ಅಡ್ವೈಸರ್ ಅಲ್ಲ, ನಾನು ಮಾತಾಡ್ತಿರೋ ಸ್ಟಾಕಲ್ಲಿ ನಾನು ಕೂಡ ಇನ್ವೆಸ್ಟರ್ ಆಗಿರ್ಬೋದು. ಹಾಗಾಗಿ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಬೇಕು. ಯಾರೇ ಏನೇ ರೆಕಮೆಂಡ್ ಮಾಡಿದ್ರು ನೀವು ಬೈ ಮಾಡೋಕ್ಕೆ ಹೋಗಬಾರದು. ಸೊ ಲಾಂಗ್ ರನ್ನಲ್ಲಿ ಒಂದೇ ಝೋನಲ್ಲಿ ಇದ್ದಂಥ ಸ್ಟಾಕು, 200ರಲ್ಲೇ ಇದ್ದಂಥ ಸ್ಟಾಕು NTPC, ಪವರ್ ರಿಲೇಟೆಡ್ ಸ್ಟಾಕು. ಅದೇ ರೀತಿಯಾಗಿ ಈಗ ನೋಡಿ ಒಳ್ಳೆ ಬ್ರೇಕ್ಔಟ್ ಆಗಿದೆ, ಆಲ್ಮೋಸ್ಟ್ ಡಬಲ್ ಆಗೋಗಿದೆ ಸ್ಟಾಕು. ಸೊ ನೋಡೋಣ ವಾಪಸ್ ಏನಾದ್ರು ಈ ಟ್ರೆಂಡ್ ಲೈನ್ ಹತ್ರ ಬಂತು ಅಂದರೆ ನಿಮಗೆ, ಅಥವಾ ಅಟ್ಲೀಸ್ಟ್ ಒಂದು 250 ಲೆವೆಲ್ ಈ ಲೆವೆಲ್ಗೆ ಬಂದರೆ ಯೋಚನೆ ಮಾಡ್ಬೋದು. ಈಗ ನಾಟ್ ರೆಕಮೆಂಡೆಡ್. ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ಒಳ್ಳೆ ಡಿವಿಡೆಂಡ್ ಕೊಡ್ತಾರೆ, ಒಳ್ಳೆ ಗ್ರೋತ್ ಆಗ್ತಿದೆ, ಇನ್ನೇನು ಬೇಕು ಸ್ಟಾಕಲ್ಲಿ. ಸೊ ಅದೇ ರೀತಿಯಾಗಿ ಪವರ್ ಗ್ರಿಡ್ ಇವತ್ತೆಲ್ಲ PSUಗಳದೇ ಮುಗಿಸ್ಬೋಣ ಅಂತ. ಇದು ನೋಡಿ ಈ ಟ್ರೆಂಡ್ ಲೈನ್ ಅಂತ ಯಾವಾಗ ಹಾಕೊಂಡಿದ್ದು ಮರ್ತೋಗಿದೆ. ಮೋಸ್ಟ್ಲಿ ಸ್ಪ್ಲಿಟ್ ಏನೋ ಆಯಿತು ಅನ್ಸುತ್ತೆ, ಅವಾಗ ಚೇಂಜ್ ಆಗಿರಬೇಕು ಇದು ಟ್ರೆಂಡ್ ಲೈನು, ಹೀಗಿರಲಿಲ್ಲ. ಏನೋ ಆಯ್ತಲ್ವ ಈ ಸ್ಟಾಕಲ್ಲಿ ರೀಸೆಂಟಾಗಿ ಏನೋ ಒಂದು ಆಗಿತ್ತು, ಅದಾದಮೇಲೆ ಇಷ್ಟೊಂದು ಮೂಮೆಂಟ್ ಆಗ್ತಾಯಿದೆ. ಈ ಟ್ರೆಂಡ್ ಲೈನ್ ರೆಫರೆನ್ಸ್ ತೊಗೊಂಡು ಹೋಗ್ತಾ ಇದೆ ಸ್ಟಾಕು. ಇದರಲ್ಲೂ ಸೇಮ್ ಎಲ್ಲದರಲ್ಲೂ ಆಗಿದೆ, ಆದರೆ ಇದರಲ್ಲಿ ವಾಲ್ಯೂಮ್ ಆಗಿಲ್ಲ. ಸ್ವಲ್ಪ ದಯವಿಟ್ಟು ಗಮನಿಸಿ, ವಾಲ್ಯೂಮ್ ಅನ್ನೋದು ಅಂಥ ಒಳ್ಳೆ ವಾಲ್ಯೂಮಲ್ಲಿ ಬ್ರೇಕ್ಔಟ್ ಆಗಿಲ್ಲ. ಸೊ ಇದು ಯಾವಾಗ ಬೇಕಾದ್ರೂ ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಸ್ವಲ್ಪ ಹುಷಾರಾಗಿರಿ ಪವರ್ ಗ್ರಿಡ್ಡಲ್ಲಿ. ಒಂದು ದಿನ HDFC ಬ್ಯಾಂಕಲ್ಲಿ ಮಾತಾಡಿರಲ್ಲ, ನೆನ್ನೆ ಎಲ್ಲಿ HDFC ಬ್ಯಾಂಕ್ ಮಾತಾಡಿಲ್ಲ ಅಂತ ಕೇಳಿದರು. ನೋಡಿ HDFC ಬ್ಯಾಂಕಲ್ಲಿ ಇವಾಗ ಆಗಿರೋ ಮೂಮೆಂಟ್ ನೋಡಿದ್ರೆ, ಇವತ್ತು ಇದು ವಾಪಸ್ 1480 ಅಂತ ಹಾಕೊಂಡಿದ್ವಿ, 1480ಕ್ಕೆ ಹೋಯಿತು, ಟೆಸ್ಟ್ ಮಾಡ್ತು, ವಾಪಸ್ ಬಂತು. ಯಾವ್ದು ರೆಸಿಸ್ಟೆನ್ಸ್ ಆಗುತ್ತೋ ಸಪೋರ್ಟ್ ಆಗುತ್ತೆ, ಯಾವ್ದು ಸಪೋರ್ಟ್ ಆಗುತ್ತೋ ರೆಸಿಸ್ಟೆನ್ಸ್ ಆಗುತ್ತೆ, ಸೇಮ್ ಕತೆ. ಸೊ ಈಗ ವಾಪಸ್ ರಿಜೆಕ್ಷನ್ ಬರ್ತಾ ಇದೆ. ಇದೇನಾದ್ರು ರಿಜೆಕ್ಷನ್ ಕಂಟಿನ್ಯೂ ಆಯಿತು, 1480 ಮೇಲೆ ಹೋಗೋಕ್ಕಾಗಲಿಲ್ಲ ಅಂದರೆ ವಾಪಸ್ ಮತ್ತೆ ನೋಡಿ 1350, 1375 ಏನೋ ಬಂದಿತ್ತಲ್ಲೋ ಆಲೋ, ಅದು ಬಿಟ್ಟರೆ 1300 ತನಕ ಬರ್ಬೋದು, ವಿಚ್ ಈಸ್ ಎ ಗೋಲ್ಡನ್ ಆಪರ್ಚುನಿಟಿ ಲಾಂಗ್ ರನ್ನಲ್ಲಿ ನನ್ನ ದೃಷ್ಟಿಯಿಂದ ನೋಡೋದಾದರೆ. ಬಟ್ HDFC ಬ್ಯಾಂಕಿಗೆ ಯಾಕೆ ಈ ಥರ ಆಗ್ತಿರ್ಬೋದು FI ಸೆಂಟಿಮೆಂಟ್ ಅಂತ ನಾನೊಂದು ವೀಡಿಯೋ ಮಾಡ್ಕೊಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಇವತ್ತೊಂದು ಸಣ್ಣ ಆಡಿಯೋ ಕ್ಲಿಪ್ ಕೂಡ ಕಳಿಸಿದ್ದೆ ಗ್ರೂಪಲ್ಲಿರೋರಿಗೆ, ಅದನ್ನ ಪ್ರಯತ್ನ ಪಡ್ತೀನಿ. ಆದರೆ ನಾಳೆಗೆ ನನಗನ್ನಿಸ್ತಾ ಹಾಗೆ ಇವತ್ತು ಬಾಯ್ಕಾಟ್ ಜೆರೋದಾ ಅನ್ನೋದು ಟ್ರೆಂಡಿಂಗ್ ಆಗ್ತಾಯಿತ್ತು ಟ್ವಿಟರಲ್ಲಿ ಎಲ್ಲ ಕಡೆ. ಸೊ ಯಾಕೆ ಈ ಥರ ಆಯಿತು ಅಂತ ನೋಡೋದಾದರೆ, ಸುಮಾರು ಜನ ವಿತ್ ಪ್ರೂಫ್ ರೆಕಾರ್ಡ್ನ ಕೊಟ್ಟಿದ್ದಾರೆ. UIಯಲ್ಲಿ ಅವರಿಗೆ ಮಾರ್ಜಿನ್ ಇಲ್ಲ ಅಂತ ಬಂದಿದೆ, ಬಟ್ ಬ್ಯಾಕ್ ಎಂಡಲ್ಲಿ ಆರ್ಡರ್ ಪ್ಲೇಸ್ ಆಗಿದೆ. ಕೊನೆಗೆ ಆಟೋ ಸ್ಕ್ವೇರ್ ಆಫ್ ಆಗುತ್ತಲ್ಲ 3ವರೆಗೆ, ಆ ಟೈಮಲ್ಲಿ ಲಾಸಲ್ಲಿ ಸ್ಕ್ವೇರ್ ಆಫ್ ಆಗಿದೆ ಅಂತ ನೋಡಿ. ನಾನು ಸಮಯ ಕೂಡ ಫಸ್ಟ್ ಆಫ್ ಆಲ್ ತುಂಬ ಕಮ್ಮಿ ಮಾರ್ಕೆಟಲ್ಲಿ, ನನಗೆ ಆ ಥರ ಅನುಭವ ಆಗಿಲ್ಲ ಮಾರ್ಕೆಟಲ್ಲಿ. ಅಫ್ಕೋರ್ಸ್ ಸ್ಟ್ರೈಕ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಮಾರ್ಜಿನ್ ಇದು ಓಪನ್ ಇಂಟ್ರೆಸ್ಟ್ ಮೇಲೆ ರಿಸ್ಟ್ರಿಕ್ಷನ್ ಅಂತ ಹಾಕೋದು, ಎಸ್ಪೆಷಲಿ ನಾರ್ಮಲ್ ಆರ್ಡರ್ ಪ್ಲೇಸ್ ಮಾಡೋರಿಗೆ. MIS ಆರ್ಡರ್ಗೆ ಬಿಡಲ್ಲ, ಬಟ್ ಪೊಸಿಷನ್ ಇಟ್ಕೊತೀನಿ ನೀವು ಹೆಡ್ಜ್ ಮಾಡ್ತೀರಾ ಅಂತ ಆದ್ರೂ ಅದು ಬಿಡೋದಿಲ್ಲ. ಅದು ಮಾಮೂಲಿ ಮೊದಲಿಂದ ಇರುವಂಥ ಗೈಡ್ಲೈನು ಅಥವಾ ಕಂಪ್ಲೇನು ಜೆರೋದಾದಲ್ಲಿ. ಬಟ್ ಈಗ ಬರ್ತಾ ಇರೋಂಥ ಇಶ್ಯೂಸು, ಇತ್ತೀಚೆಗೆ ಗ್ಲಿಚ್ಗಳು ಜಾಸ್ತಿ ಆಗ್ತಾ ಇದೆ, ಇದೆಲ್ಲ ಆಗ್ತಿರೋದ್ರಿಂದ. ಸೊ ನಾನು ಮೊನ್ನೆ ಯೋಚನೆ ಮಾಡಿದೆ, ನಿಮ್ಗೊಂದ್ಸಲ ಹೇಳಿದ್ದೆ ಕೂಡ, ಯಾವುದೇ ಕಂಪ್ನಿ ಆಗಲಿ ಯಾವುದೇ ಬ್ರೋಕರ್ ಆಗಲಿ ನಾವು ಒಬ್ಬರನ್ನ ನೆಚ್ಕೊಂಡಿರೋಕ್ಕಾಗಲ್ಲ. ಎಲ್ಲಿ ತನಕ ಅವರು ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಿ ಒಳ್ಳೆ ಫೀಚರ್ಸ್ನ ಕೊಡ್ತಾ ಇರ್ತಾರೆ, ಅಲ್ಲಿ ತನಕ ನಾವು ಜೊತೆಗಿರ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತ. ಈಗೇನು ಅಂದರೆ, ಈಗ ಎಲ್ಲರೂ ಎದುರು ನೋಡ್ತಾ ಇರೋದು, ಇದಕ್ಕೆ ಏನು ಕ್ಲಾರಿಟಿನ ಕೊಡ್ತಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಹೇಳಬೇಕು ಫಸ್ಟ್ ಆಫ್ ಆಲ್. ಜೊತೆಗೆ ಎಲ್ಲ ಬೇರೆ ಯಾವ್ದಾದ್ರು ಬ್ರೋಕರ್ ಚೆನ್ನಾಗಿದ್ದಾರಾ ಅಂತ ನಾನು ಸುಮಾರು ಬ್ರೋಕರ್ಗಳದ್ದು ಡೇಟಾ ನೋಡಿದೆ. ಎಲ್ಲ ಬ್ರೋಕರ್ಗಳಲ್ಲೂ ಕಂಪ್ಲೇಂಟ್ ಇದೆ. ಆದರೆ ಈ ರೀತಿ ಆಗಿ ಟ್ರೆಂಡ್ ಆಗಿ ಅಥವಾ ಒಂದು ಗಮನ ತರಿಸೋಕ್ಕೆ ಪ್ರಯತ್ನ ಪಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಆಗ ಒಂದು ನೋಡಿ 2 ಇಂಪ್ಯಾಕ್ಟ್ ಆಗುತ್ತೆ. ಒಂದು, ಸುಮಾರು ಜನ ಹೇಳ್ತಿರ್ಬೋದು ಇದು ಮೊದಲಿಂದ ಗ್ಲಿಚ್ ಆಗಿದೆ ಅಂತ, ಯಾರು ಗಮನನೇ ಕೊಡದಲ್ಲೇ ಇರ್ಬೋದು. ಬಟ್ ಈ ಥರ ಒಂದು ಮೊಮೆಂಟ್ ಆದಾಗ ಒಬ್ಬೊಬ್ಬರು ಟ್ವೀಟ್ಗಳು ಅಥವಾ ಏನೇನು ಅವ್ರು ಕಂಪ್ಲೇಂಟ್ ಮಾಡಿದ್ರು ಅದೆಲ್ಲದನ್ನು ಕೂಡ ಗಮನ ವಹಿಸೋಕ್ಕೆ ಪ್ರಯತ್ನ ಪಡ್ತಾರೆ ಕಂಪನಿ ಕಡೆಯಿಂದ. ಇನ್ನೊಂದು ಏನಾಗುತ್ತೆ, ಈ ಥರ ಆದಾಗ 3ರಲ್ಲಿ ಮತ್ತೊಂದು ಅಂತ ಹೇಳ್ಬಿಟ್ಟು ಸುಮ್ಮನೆ ನಮ್ಮದು ಒಂದಿರಲಿ ಅಂತಲೂ ಕೆಲವರು ಫೇಕ್ ಮಾಡೋಕ್ಕೂ ಮಾಡ್ತಾರೆ. ಕಂಪನಿಗೆ ಕೆಟ್ಟ ಹೆಸರು ತರಕ್ಕೆ 2 ವ್ಯೂ ಇರುತ್ತೆ. ಸೊ ಅದಕ್ಕೆ ಕ್ಲಾರಿಟಿ ಸಿಗಬೇಕು ಅಂದರೆ ಕಂಪ್ನಿಯವರೇ ಬಂದು ಏನಾಗ್ತಾ ಇದೆ, ಏನು ಕತೆ ಅನ್ನೋದ್ರ ಬಗ್ಗೆ ಆನ್ಸರ್ ಮಾಡಬೇಕು. ನೋಡೋಣ. ಬಟ್ ಆ್ಯಸ್ ಅನ್ ಇನ್ವೆಸ್ಟರ್ ಆಗಿ ಅಥವಾ ಟ್ರೇಡರ್ ಆಗಿ ನಮಗೆ ಈ ಥರ ಸಿಚುವೇಶನ್ ಆಯಿತು ಅಂತಂದರೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಾರ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಅದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದನ್ನು ನಾವೆಲ್ಲರೂ ಶ್ರದ್ಧೆಯಿಂದ ನಿಜವಾಗ್ಲೂ ಮಾಡಿದ್ರೆ, ನಮಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂದಾಗ, ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಬಿಡೋದಕ್ಕಿಂತ ವಿತ್ ಪ್ರೂಫ್ ನಾವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ರೆ, ಬ್ರೋಕರ್ಗಳನ್ನು ಎಷ್ಟು ಕಂಪ್ಲೇಂಟ್ ಬರ್ತಾ ಇದೆ ಅಂತ ಸೆಬಿ ನೋಡೋಕ್ಕೂ ಹೆಲ್ಪ್ ಆಗುತ್ತೆ. ಸೆಬಿಗೂ ನಾವು ಗಮನಕ್ಕೆ ತರೋಕ್ಕೆ ಪ್ರಯತ್ನ ಪಡ್ಬೋದು ಈ ಕಂಪ್ಲೇಂಟ್ ರೈಸ್ ಮಾಡೋದ್ರ ಮೂಲಕ. ಏಕೆಂದರೆ ನೀವು ಟಿಕೆಟ್ ರೈಸ್ ಮಾಡಿದ್ರೆ ಅವ್ರು ಬ್ರೋಕರ್ ಜೊತೆಗೆ ಹೋಗುತ್ತೆ, ಬಟ್ ಸೆಬಿಗೆ ಗೊತ್ತಾಗಲ್ಲ. ಸೆಬಿಗೆ ಗೊತ್ತಾಗಬೇಕು ಅಂದರೆ ಸ್ಪೆಸಿಫಿಕ್ ಪ್ಲಾಟ್ಫಾರ್ಮಲ್ಲಿ ಟಿಕೆಟ್ನ ರೈಸ್ ಮಾಡಬೇಕು. ಅದನ್ನ ನಾಳೆ ನಾನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದ್ರ ಮೂಲಕ ಅವರಿಗೂ ಕೂಡ ರೆಪ್ಯುಟೇಷನ್ ಹಾಳಾಗ್ತಾ ಇದೆ ಅಂತ ಒಂದು ಗಮನವಹಿಸೋಕ್ಕೆ ಸಾಧ್ಯ ಆಗುತ್ತೆ ಬ್ರೋಕರ್ಗಳಿಗೆ. ಅದೇ ರೀತಿಯಾಗಿ ಸೆಬಿ ಗಮನಕ್ಕೂ ತಂದಂಗೆ ಆಗುತ್ತೆ. ಜೊತೆಗೆ ಓವರಾಲ್ ಇದಕ್ಕೊಂದು ಫ್ರೇಮ್ ವರ್ಕ್ನ ಇನ್ನೂ ಕಠಿಣವಾಗಿ ಏನಾದರೂ ಒಂದು ತರಕ್ಕಾಗುತ್ತಾ ಅನ್ನೋದು ಕೂಡ ಸೆಬಿ ಯೋಚನೆ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ. ಇಷ್ಟೆಲ್ಲ ಪಾಸಿಬಿಲಿಟಿ ಇರೋದು ನಾವು ಆ್ಯಕ್ಷನ್ ತೊಗೊಂಡಾಗ ಮಾತ್ರ. ಹೇಗೆ ಎಲೆಕ್ಷನ್ ಬಂದಾಗ ವೋಟ್ ಹಾಕಿದ್ರೆ ಮಾತ್ರ ನಮಗೆ ಬೇಕಾಗಿರೋ ಗೌರ್ಮೆಂಟ್ ನಮಗೆ ಫಾರ್ಮ್ ಆಗುತ್ತೋ, ಅದೇ ರೀತಿಯಾಗಿ ನಮ್ಮ ಬ್ರೋಕರ್ಗಳಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅದನ್ನ ಕಂಪ್ಲೇಂಟು ಕೂಡ ಮಾಡಬೇಕು. ಅದ್ರ ಬಗ್ಗೆ ನಾನು ನಾಳೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. 2024ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಈಗ ಗೊತ್ತಾಗಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆಯನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋನ ಚೆಕ್ಔಟ್ ಮಾಡಿ ಒಂದು ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಳಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.